ನೋಡಿ, ಈಗ ಈ ಒಳಸುಂಡೆಕಾಯಿನ ಈ ಥರ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ನೀರನ್ನು ಶೋಧಿಸ್ಬಿಟ್ಟು ಹುರಿಯೋಕೆ ಹಾಕಬೇಕು. ನೆಕ್ಸ್ಟ್ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ರೆಡಿ ಮಾಡಿದ್ದೀನಿ. ತೆಂಗಿನಕಾಯಿ ಬೇಕು, ಉದ್ದು, ಕಡಲೆಬೇಳೆ, ಪೆಪ್ಪರು, ಜೀರಾ, ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈರುಳ್ಳಿ ಅವಶ್ಯಕತೆ ಇದ್ದವರು ಹಾಕ್ಕೊಳ್ಳಿ, ಅದೇನೋ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಸಿರು ಮೆಣಸಿನ್ಕಾಯಿ ಇಷ್ಟ ಇದ್ದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಂದು ಇಷ್ಟು ಗೊಲ್ಸುಂಡೆಕಾಯಿ ಇರೋದ್ರಿಂದ ನನಗೆ ಒಂದು 10 ಮೆಣಸಿನ್ಕಾಯಿ ಬೇಕು. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇದಿರುತ್ತಲ್ಲ, ಕಹಿ ಇರುತ್ತೆ. ಅದು ಬೆಳ್ಳುಳ್ಳಿ ಚೆನ್ನಾಗಿ ಖಾರ, ಬೆಳ್ಳುಳ್ಳಿ, ಹುಣಸೆಹಣ್ಣು ಚೆನ್ನಾಗಿ ಬೀಳಬೇಕು. ಹಂಗಾಗಿ ಸ್ವಲ್ಪ 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಿಮಗೆ ಕಾಯಿ ಚಟ್ನಿಗೆ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ನಾನು ಇವಾಗ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಡೈರೆಕ್ಟ್ ಇದನ್ನು ಹಾಗೆ ಖಾರ ಮಾಡೋಕ್ಕಾಗಲ್ಲ. ಇದನ್ನು ಹುರಿಬೇಕು, ಕಹಿ ಇರುತ್ತೆ. ಕೆಲವು ಜನ ಇದನ್ನು ನಾವು ಒಂದೊಂದು ಟೈಮು ಇದನ್ನು ಗೆಜ್ಜಿ ಇದ್ರ ಬೀಜ ಎಲ್ಲ ತೆಗೆದುಬಿಡ್ತೀವಿ, ಕಹಿ ಎಲ್ಲನೂ, ಆಮೇಲೆ ಹುರಿತೀವಿ. ಆದರೆ ಈಗ ಹಾಗೆ ಹುರಿತೀನಿ ಡೈರೆಕ್ಟಾಗಿ. ನಾನು ಈಗ ಒಂದು ಇದಿಟ್ಟಿದ್ದೀನಿ, ಇದು ಹುರಿಬೇಕು. ಇದನ್ನು ಈಗ ಹುರಿತೀನಿ ನಾನು. ಈ ಕಡಲೆಬೇಳೆನೂ ಕೂಡ ನಿಮಗೆ ಎಷ್ಟು ಬೇಕೋ, ಎಷ್ಟು ಕಾಯಿ ಹಾಕ್ಕೊಂಡಿರ್ತೀರೋ ಅದನ್ನು ನೋಡಿ ಅದ್ರ ಮೇಲೆ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ 1 ಸ್ಪೂನ್ ಅಂತ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಗಮ್ಮನ್ನಂಗೆ ಹುರ್ಕೋಬೇಕು, ಬ್ರೌನಿಷ್ ಬರೋವರೆಗೆ. ಆವಾಗ ಘಮ ಘಮ ಅಂತ ಚೆನ್ನಾಗಿರುತ್ತೆ. ಇವಾಗ ನಾನು ಹುಣಸೆಹಣ್ಣು ಒಂದು ಸೈಡಲ್ಲಿ ಹಂಗೆ ಇಟ್ಟಿರ್ತೀನಿ, ಅದನ್ನು ಕೂಡ ಹುರಿಬೇಕು, ಬಿಸಿ ಮಾಡಬೇಕು. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೊಂಡು ಹುರಿಬೋದು, ಆದರೆ ನಾನು ಎಣ್ಣೆ ಬೇಕಿಲ್ಲ ಅಂದ್ಬಿಟ್ಟು ಡ್ರೈಯೇ ಮಾಡ್ತಾಯಿದ್ದೀನಿ. ಇವಾಗ ಬೇಳೆ ಎಲ್ಲ ಆಗಿದೆ ಹುರಿದು. ಇವಾಗ ಜೀರಿಗೆನೂ ಸ್ವಲ್ಪ ಮೆಣಸು ಬೇಕು, ಮೆಣಸನ್ನ ಹುರಿತೀನಿ. ಅದ್ರ ಜೊತೆಗೆ ಹಾಕಿದ್ರೆ ಅದು ಹುಣಸೆಹಣ್ಣು ಹಾಕಿರೋದ್ರಿಂದ ಟೊಮೊಟೊ ಹಣ್ಣು ಅವಶ್ಯಕತೆ ಇಲ್ಲ. ಟೊಮೊಟೊ ಹಣ್ಣು ಬೇಕು ಅಂದರೆ ಹಾಕ್ಕೊಳ್ಳಿ, ಹೆಚ್ಚಾಗಿ ಏನು ಬೇಕಿಲ್ಲ. ಒಂದು
ಎಷ್ಟು ಬೇಕಷ್ಟು ಉಪ್ಪನ್ನು ನಾನಿಲ್ಲಿಟ್ಟಿದ್ದೀನಿ. ಇವಾಗ ಇದೆಲ್ಲ ತಣ್ಣಗಾಗಬೇಕು. ಮಿಕ್ಸಿಗೆ ಹಾಕೋಕ್ಕೆ ಮುಂಚೆ ತಣ್ಣಗಾಗಬೇಕು. ತಣ್ಣಗಾಗಕ್ಕೆ ಬಿಡೋಣ ಇದನ್ನು. ಇದೇ ಮೂಮೆಂಟಲ್ಲಿ ಕಬೇವಿನ ಸೊಪ್ಪನ್ನು ಹಾಕ್ತೀನಿ. ಅದು ಸ್ವಲ್ಪ ಫ್ರೈ ಆಗಲಿ, ಗಮ್ ಅಂತ ಇರುತ್ತೆ. ಮತ್ತು ಇದೇ ಪಾತ್ರೆಗೆ ಈ ಮೆಣಸಿನಕಾಯಿ ಹಾಕಿ ಹುರಿಯೋಣ. ಇವಾಗ ಎಲ್ಲ ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗಲ್ಲ ಅಂದ್ಬಿಟ್ಟು ಫಸ್ಟು ಅದನ್ನು ಈ ಮಸಾಲೆ ಎಲ್ಲ ಬೇಗ ಫಸ್ಟ್ ಹುರ್ಕೊಂಡಿದ್ದು. ಈಗ ಮೆಣಸಿನಕಾಯಿ ಹುರಿಯೋಣ. ಒಂದೊಂದು ಭಾಗದ ಜನರು ಒಂದೊಂದು ಥರ ಕರೀತಾರೆ. ಒಬ್ಬೊಬ್ರು ಗೊಲ್ಸುಂಡೆಕಾಯಿ ಅಂತಾರೆ, ಒಬ್ಬರು ಗೊಂಡೆ ಬದನೆಕಾಯಿ ಅಂತಾರೆ, ಕಾಡು ಬದನೆ ಅಂತಾರೆ. ಏಕೆಂದರೆ ಇದ್ರ ಎಲೆ ಎಲ್ಲ ಬದನೆಕಾಯಿ ಎಲೆ ಟೈಪೇ ಇರುತ್ತೆ, ಅದಕ್ಕೆ. ಇದು ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಹುರಿಯೋಣ. ಫಸ್ಟು ಡ್ರೈ ಆಗಲಿ, ಏಕೆಂದರೆ ಇದು ಗಟ್ಟಿಗಿರುತ್ತೆ, ಅಷ್ಟು ಬೇಗ ಇದಾಗಲ್ಲ. ಇದರೊಳಗೆ ಬೀಜಗಳಿರ್ತವೆ. ಈ ಥರ ಇದು ತುಂಬ ಕಹಿ ಇರುತ್ತೆ, ಅದಕ್ಕೋಸ್ಕರ ಇದು ಚೆನ್ನಾಗಿ ಹುರಿಬೇಕು. ಇದನ್ನು ಇದು ಕಹಿ ಇರುತ್ತೆ. ನಮಗೆ ತುಂಬ ಪೇಷನ್ಸ್ ತಾಳ್ಮೆ ಇಲ್ಲ, ಅಷ್ಟೊಂದು ನಿಧಾನಕ್ಕೆ ಹುರ್ಕೊಂಡು ಅಂದರೆ ಈ ಥರ ಗೆಜ್ಜಿಬಿಟ್ಟು ನೀರಲ್ಲಿ ಹಾಕಿ ಇದನ್ನು ಈ ಥರ ಬೀಜ ಎಲ್ಲ ತೆಗೆದುಬಿಟ್ಟು ಆಮೇಲೆ ಹಾಕ್ಕೊಂಡು ಹುರಿದ್ಬಿಟ್ಟು ಚಟ್ನಿ ಮಾಡ್ಕೋಬೋದು ಅಥವಾ ಹುಳಿ ಮಾಡ್ಕೋಬೋದು. ಇದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಪರವಾಗಿಲ್ಲ. ಅದು ತೊಗೊಂಡ್ರೂ ತೊಂದರೆ ಇಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಅದು ನಿಧಾನವಾಗೇ ಮಾಡಬೇಕು. ಇದನ್ನು ಜಾಸ್ತಿ ಹುರಿ ಕೊಟ್ಟು ಶೀಸಿ ಮಸಿ ಹಿಡಿಸ್ಬಾರ್ದು. ತಾಳ್ಮೆಯಿಂದ ಮಾಡಿದಷ್ಟು ರುಚಿ ಜಾಸ್ತಿ ಇರುತ್ತೆ, ಕರೆಕ್ಟಾಗಿ ಫ್ರೈ ಆಗಿರುತ್ತಲ್ಲ. ಇವಾಗ ನೋಡಿ ಸ್ವಲ್ಪ ಬಾಡ್ತಾ ಇದೆ. ಇದು ಚಟಪಟ ಅಂತ ಸ್ವಲ್ಪ ಬಾಯಿ ಓಪನ್ ಆಗುತ್ತೆ, ಅದರ ಸ್ಕಿನ್ ಎಲ್ಲ ಇದಾಗುತ್ತೆ. ಆವಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಈ ಥರ ಗೊಂಡೆ ಬದನೆಕಾಯಿ ಚಟ್ನಿನ ಫಸ್ಟ್ ಟೈಮ್ ಮಾಡೋರಾದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹುರಿಯಿರಿ. ಅವ್ರಿಗೆ ಗೊತ್ತಿರಲ್ಲ ಯಾವ ಪ್ರಮಾಣದಲ್ಲಿ ಹುರಿಬೇಕು, ಹೆಂಗೆ ಹುರಿಬೇಕು ಅಂತ. ಆವಾಗ ಎಣ್ಣೆ ಆದರೆ ಎಲ್ಲ ಫ್ರೈ ಆಗಿರುತ್ತಲ್ಲ, ಹಾಗಾಗಿ ಕಹಿ ಬರಲ್ಲ. ಫ್ರೈ ಮಾಡ್ತಾಯಿದ್ರೆ ಇದೇನಾದರೂ ಸೀದೋಗಿದ್ದರೆ ಒನ್ ಟೈಮ್ ತೊಳ್ಕೊಳ್ಳಿ, ಇಲ್ಲ ಆಯಿಲ್ ಹಾಕಿದ್ರೆ ಹಂಗೆ ಇದು ಮಾಡ್ಬೋದು. ಈಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಲೈಟಾಗಿ ಒಂಚೂರು ಆಯಿಲ್ ಹಾಕಿದ್ದೀನಿ, ಬೇಗ ಫ್ರೈ ಆಗಬೇಕು ಅಂತ. ಈ ಥರ ಇವಾಗ ಫಾಸ್ಟಾಗಿ ಫ್ರೈ ಆಗುತ್ತೆ. ಇವಾಗ ಫಸ್ಟು ಡ್ರೈ ಫ್ರೈ ಮಾಡ್ಕೋಬೇಕು.
ಚೆನ್ನಾಗಿ ಫ್ರೈ ಆದಷ್ಟು ಚಟ್ನಿ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈ ಟೈಮಲ್ಲಿ ತೆಂಗಿನಕಾಯಿನ ಸ್ವಲ್ಪ ಫ್ರೈ ಮಾಡಬೇಕು ಅನಿಸಿದ್ರೆ ಅದ್ರ ಜೊತೆ ಹಾಕಿ ಫ್ರೈ ಮಾಡಿ. ತೆಂಗಿನಕಾಯಿ ಬಲ್ತಿರೋದಾಗಬೇಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟೆ. ಇವಾಗ ಅದೇ ಹಿಟ್ಟಲ್ಲಿ ಅದು ಫ್ರೈ ಆಗುತ್ತೆ. ಇವಾಗ ಇದು ತಣ್ಣಗಾಗಬೇಕು. ಇದು ಬಿಸಿಲೇ ರುಬ್ಬಿಸಿದ್ರೆ ಟೇಸ್ಟೇ ಬೇರೆ ಇರುತ್ತೆ. ತಣ್ಣಗಾದ್ಮೇಲೆ ರುಬ್ಬಿಸಿದ್ರೆ ಟೇಸ್ಟು ಅದು ಚೆನ್ನಾಗಿರುತ್ತೆ. ಇದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಮಿಕ್ಸಿಗೆ ಹಾಕಬೇಕು. ಗೊಲ್ಸುಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ. ಮೊದಲು ಚಟ್ನಿಗೆ ಯಾವ ಥರ ಹುರಿದಿದ್ನೋ ಅದೇ ಥರ ಇದನ್ನು ಹುರ್ಕೊಂಡಿದ್ದೀನಿ. ಗೊಲ್ಸುಂಡೆಕಾಯಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಮೆಣಸು, ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಹಿಂಗೆ ಹುರಿದಿದ್ದೀನಿ. ಮೊದಲು ಚಟ್ನಿಗೆ ಹೇಗೆ ಹುರಿದಿದ್ನೋ ಅದೇ ಥರ. ಇವಾಗ ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಮತ್ತು ಖಾರದ ಪುಡಿ, ಮಸಾಲ ಖಾರದ ಪುಡಿ, ಸಾಂಬಾರು ಪುಡಿ, ಈ ಥರ 1 ಸ್ಪೂನನ್ನು ಇದನ್ನು ಸೇರಿಸ್ಬಿಟ್ಟು ಸಾಂಬಾರು ಮಾಡೋದು ಹೆಂಗೆ ಅಂತ ನಾನು ಇವಾಗ ಹೇಳ್ಕೊಡ್ತಿದ್ದೀನಿ. ಈಗ ಈ ಪದಾರ್ಥ ಎಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡರ್ ಮಾಡಿಕೊಂಡು ತರ್ತೀನಿ.
ರುಬ್ಸಿಟ್ಕೊಂಡಿರೋಂಥ ಗೊಲ್ಸುಂಡೆಕಾಯಿ ಕಾಯಿ ಎಲ್ಲ ರುಬ್ಸಿರೋದಿತ್ತಲ್ಲ ಅದನ್ನು ಹಾಕಿದ್ದೀನಿ ಇವಾಗ. ಇವಾಗ ಅದನ್ನು ತಿರುಗೋಣ. ಇದು ಚೆನ್ನಾಗಿ ಕುದಿಬೇಕು. ನಾನು ದಪ್ಪಗೆ ರುಬ್ಸಿದ್ದೀನಿ. ನಿಮ್ಗೆ ಹೆಂಗೆ ಬೇಕಾದರೂ ರುಬ್ಬಿಸ್ಕೋಬೋದು. ದಪ್ಪನಾದ್ರೂ ಪರವಾಗಿಲ್ಲ, ಸಣ್ಣಗಿದ್ರೂ ಪರವಾಗಿಲ್ಲ. ಅದು ಚೆನ್ನಾಗಾಗುತ್ತೆ ಕರಿ. ಇದು ಗೊಳಸುಂಡೆಕಾಯಿದು ಇದು ಚೆನ್ನಾಗಿ ಬೇಯಲಿ, ಸ್ವಲ್ಪ ಚೆನ್ನಾಗಿ ಬೇಯಲಿ, ಹಸಿ ವಾಸನೆ ಹೋಗೋವರೆಗೆ ಮುಚ್ಚೋಣ. ಈಗ ಅದು ಬೇಯ್ತಾ ಇದೆ. ಈ ಮೂಮೆಂಟಲ್ಲಿ ಮಿಕ್ಸಿ ರುಬ್ಸಿರೋದನ್ನು ನೀರನ್ನು ಅದರೊಳಗೆ ಹಾಕೋಣ. ಇದು ಇನ್ನೊಂದು ಕುದಿ ಚೆನ್ನಾಗಿ ಬೇಯಲಿ. ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಬಿಟ್ಟರೆ ಈ ಥರ ಸಾಂಬಾರು ಅಂದರೆ ಇನ್ನೂ ಒಂಥರ ಸಾಂಬಾರು ಮಾಡ್ತಾರೆ, ಅದು ಗೊಜ್ಜು ಥರ ಮಾಡ್ತಾರೆ. ಅದನ್ನು ಇನ್ನೊಂದು ದಿವಸ ತೋರಿಸ್ತೀನಿ. ಇದಕ್ಕೆ ಯಾವುದೇ ರೀತಿ ತರಕಾರಿ ಬೇಕಾದರೂ ಹಾಕ್ಬೋದು. ನಾನು ಇಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ. ಇವಾಗ ಹೀರೆಕಾಯಿ ರೆಡಿ ಮಾಡಬೇಕು. ಅದರ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಕುಯ್ದು ರೆಡಿ ಮಾಡ್ಕೊತೀನಿ. ಇವಾಗ ಅಷ್ಟರಲ್ಲಿ ಇದು ಬೇಯ್ತಾ ಇರುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದು ನನಗೆ ಕುದಿಸ್ಕೊಂಡು ಇದೇ ಥರ ಊಟ ಮಾಡೋರು ಮಾಡ್ಬೋದು. ಇದಕ್ಕೆ ಉಪ್ಪು ಹಾಕ್ಕೊಂಡು. ನಾನು ಬೇಳೆನ ಹಾಕ್ತಾ ಇದ್ದೀನಿ. ಮೊದಲೇ ಬೇಯಿಸಿಟ್ಟಿರೋ ಬೇಳೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಇನ್ನೊಂದು ಕುದಿ ಚೆನ್ನಾಗಿ ಕುದೀಲಿ. ಇವಾಗ ಮುಚ್ಚೋಣ. ಇದು ಇನ್ನೊಂದು ಕುದಿ ಚೆನ್ನಾಗಿ ಬೇಯಬೇಕು. ಆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಹೀರೆಕಾಯಿ ಹಾಕ್ತಾ ಇದ್ದೀನಿ. ಈಗ ಗೊಲ್ಸುಂಡೆಕಾಯಿದು ಹಂಗೆ ಬೇಕಾದರೂ ಗೊಜ್ಜು ಮಾಡ್ಕೋಬೋದು, ತರಕಾರಿ ಬೇಕಾದರೂ ಹಾಕ್ಕೋಬೋದು. ಹೆಂಗೆ ನಮಗೆ ಸರಿ ಬರುತ್ತೋ ಹಂಗೆ ಎಲ್ಲ ಮಾಡ್ಬೋದು. ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಕೆಲವ್ರಿಗೆ ಗೊಜ್ಜು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಸಾಂಬಾರೊಳಗೆ ಮಿಕ್ಸ್ ಮಾಡ್ಕೊಂಡು ತರಕಾರಿ ಹಾಕ್ಕೊಂಡು ಈ ಥರ ಉಪಯೋಗಿಸ್ಕೋಬೋದು. ಇವಾಗ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹೀರೆಕಾಯಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಹಂಗೆ ಮುಚ್ಚಿ ಬೇಯಿಸೋಣ. ಈಗ ಅದು ಬೆಂದಿದೆ. ಇವಾಗ ಸಾಂಬಾರು ಗೊಲ್ಸುಂಡೆಕಾಯಿ ಉಪಯೋಗಿಸ್ಕೊಂಡು ಬೇಳೆ ತರಕಾರಿ ಹಾಕಿ ಮಾಡಿರೋದು ಸಾಂಬಾರು. ಇದಕ್ಕೆ ಉಪ್ಪು ಹಾಕೋಣ. ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ಈ ಥರ ಗೊಲ್ಸುಂಡೆಕಾಯಿನ ಹುರಿದ್ಬಿಟ್ಟು ಖಾರದ ಜೊತೆಲೆ ರುಬ್ಬಿಟ್ಟು ಮಾಮೂಲಿ ಬೇಳೆ ಸಾಂಬಾರು ಜೊತೆಲೆ ತರಕಾರಿ ಹಾಕಿ ಈ ಥರ ಮಾಡ್ಕೊಳ್ಳಿ. ಗೊಲ್ಸುಂಡೆಕಾಯಿ ಬೇಳೆ ಸಾಂಬಾರು ಇದು ತರಕಾರಿ ಉಪಯೋಗಿಸ್ಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗೊಲ್ಸುಂಡೆಕಾಯಿ ಹಾಕಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಟು.